ಕೋಲಾರದ ಹೊರವಲಯದ ಕೋಡಿಕಣ್ಣೂರು ಗ್ರಾಮದಲ್ಲಿ ದೇವರಾಜ್ ಒಡೆತನದ ಪ್ರಗತಿ ಆಗ್ರೋ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಮಾರಾಟ ಮತ್ತು ಸೇವಾ ಕೇಂದ್ರ ಸಮಗ್ರ ಕೃಷಿ ಯಂತ್ರೋಪಕರಣಗಳು ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದ ನೂತನ ಮಳಿಗೆಯ ಉದ್ಘಾಟನಾ ಸಮಾರಂಭ ನೆರವೇರಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೆಂಗಳೂರು ಪೂರ್ವ ಡಿಸಿಪಿ ದೇವರಾಜ್ ರವರು ಮಾತನಾಡಿದ್ದು, ಪ್ರಸ್ತುತ ಕೃಷಿ ಮಾಡಲು ರೈತರಿಗೆ ಅಗತ್ಯವಾದ ಎಲ್ಲಾ ತರಹದ ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದ ಆಧುನಿಕ ಯಂತ್ರೋಪಕರಣಗಳು ಪ್ರಗತಿ ಆಗ್ರೋ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ದೊರೆಯಲಿದ್ದು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಪ್ರಗತಿ ಆಗ್ರೋ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಮಾರಾಟ ಮತ್ತು ಸೇವಾ ಕೇಂದ್ರ ಮತ್ತು ಮಾರಾಟ ಹೊಂದಿರುವುದರಿಂದ ರೈತರಿಗೆ ಒಂದೇ ಸೂರಿನ ಅಡಿಯಲ್ಲಿ ಯಂತ್ರಗಳನ್ನು ಕೊಳ್ಳಲು ಹಾಗೂ ತಮ್ಮ ಯಂತ್ರಗಳನ್ನ ರಿಪೇರಿ ಮಾಡಿಸಿಕೊಳ್ಳಲು ಅನುಕೂಲ ಆಗಲಿದೆ. ಇದರ ಸದುಪಯೋಗವನ್ನ ಇದರ ಅನುಕೂಲವನ್ನ ಪಡೆದುಕೊಳ್ಳಬೇಕು ಎಂದು ಅವರು ರೈತರಿಗೆ ಕಿವಿಮಾತು ಹೇಳಿದರು. ಜಗದೀಶ್ ಅವರು ಬಂದಿದ್ದಾರೆ, ಜನರಲ್ ಮ್ಯಾನೇಜರ್ ಸಿಗ್ನಿಟಿ ಇಂಡಸ್ಟ್ರೀಸ್ ಇಂದ. ಮಂಜುನಾಥ್ ಬಿಕೆ ಜನರಲ್ ಮ್ಯಾನೇಜರ್ ಕ್ಯಾಪ್ಟನ್ ಪಾಲಿಪೋಸ್ಟ್. ಇನ್ನು ಸ್ವಾಮಿ ಅವರು ಬಂದಿದ್ದಾರೆ, ಉಷಾ ಇರಿಗೇಷನ್ ಅವರು. ಇವರು ಎಕ್ಸ್ಪೀರಿಯನ್ಸ್ 28 ಇಯರ್ಸ್ ಇಂದ 3 ವರ್ಷಗಳಿಂದ. ಸೊ ನಾನು ಅವರು ಇಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಬಂದಿದ್ದೇನೆ. ಸರ್ ನಮ್ಮ ಸನ್ಮಾನವನ್ನ ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಾನು ತೊಂಡಾದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನನ ಕಟ್ತಾ ಇದ್ದೇನೆ. ಅವರಿಗೆ ಇಮಿಡಿಯೇಟ್ ಆಗಿ ಗೊತ್ತಾದ ತಕ್ಷಣ ಅವರು ನನಗೆ ಧನ ಸಹಾಯ ಮಾಡಿದ್ದಾರೆ, ಮುಂದೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೀವಿ. ಸೊ ನಾವು ಕೋಲಾರದ ಜಿಲ್ಲೆಯಲ್ಲೂ ಕೂಡ ನೀವು ರೈತರಿಗೆ ಏನಾದ್ರೂ ಒಂದು ನಮ್ಮ ಕಂಪನಿಯವರು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ ನೀವೇ ಮಾರಿದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಕಡಿಮೆ ದರದಲ್ಲಿ ಕೊಡ್ಬೋದು. ನಿಮ್ಮ ಏನು ನಿಜವಾದ ಕಾಳಜಿ ಇದೆ ರೈತರ ಪರವಾಗಿ, ಆ ಕಾಳಜಿಯನ್ನು ನೀವು ಸಫಲಗೊಳಿಸ್ಬೋದು ಅಂತ ಹೇಳ್ತಾ, ಇದೇನು ಭಾಳ ಇದೇನು ನೀವು ಟೆಕ್ನಾಲಜಿ ಮಾಡೋದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ. ಒಂದು ಲೇತ್ ಮಿಷನ್ ಬೇಕು, ಅದಕ್ಕೊಂದು ಇಬ್ಬರು ವೆಲ್ಡ್ ಮಾಡೋರು ಒಂದಿಬ್ಬರು ಹುಡುಗರು ಬೇಕು. ಅದಕ್ಕೆ ಪೆನ್ನು ಪೇಪರ್ ತೊಗೊಂಡು ಇದು ಹಿಂಗಿರ್ಬೇಕು ಅಂತ ಬರೆಯೋರೊಬ್ಬರು ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನಗ್ಬೇಡಿ. ಈ ಅಕ್ಟೋಬರ್ ನವೆಂಬರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ನಮ್ಮ ಬೆಂಗಳೂರು ಹೆಸರುಘಟ್ಟ ತೋಟದಲ್ಲಿ. ಅವ್ರು ಹೇಳ್ತಾ ಇದ್ರು ಆಳುಗಳು ಸಿಗಲ್ಲ ಅಂತ. ಆಳುಗಳು ನೋಡ್ತಾ ತುಂಬಾ ಖುಷಿ ಆಯ್ತು. ಎಲ್ಲ ಪರಿಕರಣಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಕೂಲಿ ಆಳುಗಳು ಅಂದ್ರೆ ಕೆಲಸಗಾರ ಸಿಗ್ತಕ್ಕಂಥದ್ದು ಕಷ್ಟ ಅಂತೇಳಿ ಒಬ್ಬರು ಅಧಿಕಾರಿನೇ ಮಾತಾಡ್ತಾ ಇದ್ರು. ಅಂತ ಸಮಯಗಳಲ್ಲಿ ಇವತ್ತು ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೊಂಡು ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯ ಭಾಗದ ರೈತರುಗಳು ತುಂಬಾ ಶ್ರಮಜೀವಿಗಳು. ಆ ಶ್ರಮಜೀವಿಗಳಿಗೆ ಇಂತಹ ಒಂದಷ್ಟು ಅವಕಾಶ, ಉನ್ನತ ಕೃಷಿಯನ್ನ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೆಲ್ಲ ನಿಟ್ಟಿನಲ್ಲಿ ನಮ್ಮ ದೇವರಾಜ್ ಅವರು ಸಾಕಷ್ಟು ಒಂದು ಯಂತ್ರೋಪಕರಣಗಳನ್ನ, ರಸಗೊಬ್ಬರಗಳನ್ನ ಎಲ್ಲವನ್ನೂ ಕೂಡ ಇವತ್ತು ಆಯೋಜನೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರ್ತಕ್ಕಂಥ ವಿಚಾರ.